ಆತ್ಮೀಯ SLC ವಿದ್ಯಾರ್ಥಿಗಳೇ, ತ್ರಿಕೋನಮಿತಿಯ ಪ್ರಸ್ತಾವನೆ ನಾನು 2 ಅಂತ ಹಾಕಿದ್ದೀನಿ. ಈಗಾಗಲೇ ಈ ತ್ರಿಕೋನಮಿತಿಯ ಪ್ರಸ್ತಾವನೆಯ ಮೇಲೆ 8 ಸಮಸ್ಯೆಗಳುಳ್ಳ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದು. ಇದು ಭಾಗ 2 ಆಗಿದೆ. ಇಲ್ಲಿ ನಾನು ಈ ಒಂದು ಘಟಕದ ಮೇಲೆ ಒಟ್ಟು 50 ಪ್ರಶ್ನೆಗಳನ್ನು ಬಿಡಿಸ್ತಾ ಇದ್ದು, ಮುಂದಿನ ವಿಡಿಯೋದಲ್ಲಿಯೂ ಸಹ ನಾನು ಇನ್ನೂ ವಿಭಿನ್ನವಾಗಿರುವಂಥ ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ದೀನಿ. ಅದಕ್ಕಾಗಿ ಮಕ್ಕಳೇ, ನೀವು ಏನು ಮಾಡಿ ಅಂತಂದರೆ ಈ ವಿಡಿಯೋಗಳನ್ನು ಕೊನೆಯವರೆಗೂ ನೋಡಿ ವಿಷಯದ ಮನನ ಮಾಡಿಕೊಳ್ಳಿ. ಸಮಸ್ಯೆಗಳನ್ನು ಹೆಚ್ಚೆಚ್ಚು ಬಿಡಿಸ್ತಾ ಹೋದಂಗೆಲ್ಲ ನಿಮಗೇನಾಗುತ್ತೆ ಅಂತಂದರೆ ನಿಮ್ಗೆ ಇದರಲ್ಲಿ ಟ್ರಿಕ್ಗಳು ಗೊತ್ತಾಗ್ತವೆ. ಅಂದರೆ ಈ ಸಮಸ್ಯೆಗಳನ್ನು ಬಿಡಿಸಬೇಕಾದ್ರೆ ಯಾವ್ಯಾವ ಸೂತ್ರವನ್ನು ಯಾವ್ಯಾವ ಸಂದರ್ಭದಲ್ಲಿ ಬಳಸ್ಬೋದು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ಈಗ ಒಂದೊಂದಾಗಿ ಪ್ರಶ್ನೆಗಳನ್ನು ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ. ಈಗ ನೋಡಿರಿ, ಇದಕ್ಕೆ ಹೆಡ್ಡಿಂಗ್ ಏನಿದೆ ಅಂದರೆ ಈ ಕೆಳಗಿನವುಗಳನ್ನು ಸಾಧಿಸಿ. ಇಲ್ಲಿ ನಾವು ತೆಗೆದುಕೊಂಡಿರುವಂತಹ ಸಮಸ್ಯೆ cosec A ಇಂಟು 1 ಮೈನಸ್ ಕಾಸ್ ಎ ಬ್ರ್ಯಾಕೆಟ್ ಆಫ್ cosec A ಪ್ಲಸ್ ಕಾಟ್ ಎ ಇಸ್ ಈಕ್ವಲ್ ಟು 1 ಎಂದು ಸಾಧಿಸಿ ಅಂತ ಇದೆ. ನಮಗೆ ಉತ್ತರ 1 ಬರಬೇಕು. ಈಗ ನಾನು LHS ಅನ್ನು ತೆಗೆದುಕೊಳ್ತಾ ಇದ್ದೀನಿ. ಬರ್ಕೊಡ್ರಿ, LHS ಇಸ್ ಈಕ್ವಲ್ ಟು cosec A 1 ಮೈನಸ್ ಕಾಸ್ ಎ ಇಂಟು cosec A ಪ್ಲಸ್ ಕಾಟ್ ಎ. LHS ಬರೆದುಕೊಂಡ ನಂತರ cosec A ಇಸ್ ಈಕ್ವಲ್ ಟು ಏನಾಗುತ್ತೆ ಅದರ ಬೆಲೆಯನ್ನು ಬರೀರಿ. cosec A ಅಂತಂದರೆ 1 ಡಿವೈಡೆಡ್ ಬೈ sin A ಇಂಟು 1 ಮೈನಸ್ ಕಾಸ್ ಎ ಹಾಗೇ ಇಡ್ತಾ ಇದ್ದೀನಿ. cosec A ಅಂದರೆ 1 ಡಿವೈಡೆಡ್ ಬೈ sin A ಪ್ಲಸ್ ಕಾಟ್ ಎ ಅಂದರೆ ನೆನ್ಪು ಮಾಡ್ಕೊಳ್ರಿ, cos A ಡಿವೈಡೆಡ್ ಬೈ sin A. ಈಗ 1 ಮೈನಸ್ ಕಾಸ್ ಎ ಹಾಗೆ ಇಡ್ತಾ ಇದ್ದೀನಿ, ಡಿವೈಡೆಡ್ ಬೈ sin A ಆಯಿತು. ಅದೇ ರೀತಿ ಇಲ್ಲಿ ಲಸ ನೋಡಿಕೊಂಡಾಗ ಏನಿದೆ ಅಂತಂದರೆ ಛೇದದಲ್ಲಿ ಸೇಮ್ ಇದೆ, ಅಂದರೆ sin A ಇದೆ. ಛೇದದಲ್ಲಿ ಸೇಮ್ ಇದ್ದು ಅಂದರೆ ಭಿನ್ನರಾಶಿಗಳಲ್ಲಿ ಪ್ಲಸ್ ಇದೆ, ಅಂಶಗಳನ್ನು ಕೂಡಿಸ್ಬೇಕು, ಅಂದರೆ 1 ಪ್ಲಸ್ ಕಾಸ್ ಎ. sin A ಇಂಟು sin A sin ಸ್ಕ್ವಯರ್ ಎ ಛೇದದಲ್ಲಿ. ಇನ್ನು ಅಂಶಗಳನ್ನು ನೋಡಿದಾಗ 1 ಮೈನಸ್ ಕಾಸ್ ಎ ಇದೆ, 1 ಪ್ಲಸ್ ಕಾಸ್ ಎ ಇದೆ. ಇದು ಎ ಪ್ಲಸ್ ಬಿ, ಎ ಮೈನಸ್ ಬಿ. ಎ ಅಂದರೆ 1 ಇದೆ, ಬಿ ಅಂದರೆ ಕಾಸ್ ಎ ಅಂದಾಗ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಅಂದರೆ 1ರ ವರ್ಗ ಮೈನಸ್ ಕಾಸ್ ಸ್ಕ್ವಯರ್ ಎ. 1 ಮೈನಸ್ ಕಾಸ್ ಸ್ಕ್ವಯರ್ ಎ ಅಂತಂದಾಗ ನಮಗೆ ಸೂತ್ರ ನೆನಪು ಮಾಡ್ಕೋಬೇಕು, ಸೈನ್ ಸ್ಕ್ವಯರ್ ಎ ಆಗುತ್ತೆ. 1 ಮೈನಸ್ ಕಾಸ್ ಸ್ಕ್ವಯರ್ ಎ ಈಸ್ ಈಕ್ವಲ್ ಟು ಸೈನ್ ಸ್ಕ್ವಯರ್ ಎ. ಸೈನ್ ಸ್ಕ್ವಯರ್ ಎ ಸೈನ್ ಸ್ಕ್ವಯರ್ ಎ ಈಸ್ ಈಕ್ವಲ್ ಟು 1. ಅಂದರೆ ಏನಾಯಿತು, RHS ಬಂತು. ನೋಡಿ, ಈ ಸಮಸ್ಯೆಯ ಉತ್ತರ ಏನಿದೆ 1 ಇದೆ, ನಮಗೂ ಏನು ಬಂತು, 1 ಬಂದಿದೆ. ಇದೇ ರೀತಿ ಇದು ಈಸಿ ಆಗಿರ್ಬೋದು. ಇನ್ನು ಮುಂದೆ ನಾನು ಬಿಡಿಸ್ತಾ ಇರುವಂಥ ಸಮಸ್ಯೆಗಳು ಇದಕ್ಕಿಂತ ಏನಾಗಿವೆ, ಕಠಿಣವಾಗಿವೆ. ನೋಡ್ತಾ ಹೋಗಿ. ನೀವು ಸಮಸ್ಯೆಗಳನ್ನ ಹೆಚ್ಚೆಚ್ಚು ಬಿಡಿಸ್ತಾ ಹೋದಂಗೆಲ್ಲ ನಿಮಗೇನಾಗುತ್ತೆ, ಪ್ರಾಕ್ಟೀಸ್ ಆಗುತ್ತೆ. ಈಸಿಯಾಗಿ ನೀವು ಸಮಸ್ಯೆಗಳನ್ನು ಬಿಡಿಸ್ಬೋದು. ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಸಮಸ್ಯೆ ನೋಡಿ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಡಿವೈಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಈಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ 2 ಸೈನ್ ಸ್ಕ್ವೇರ್ ಥೀಟಾ ಮೈನಸ್ 1 ಎಂದು ಸಾಧಿಸಿ. ಈಗ LHS ನೋಡೋಣ. LHS ಬರೆದುಕೊಳ್ರಿ. ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ನೋಡ್ರಿ, ಏನು ಮಾಡ್ಬೋದು ನಾವೀಗ, ಇದನ್ನು ನೋಡಿದಾಗ ಲಸ ಮಾಡ್ಕೋಬೇಕು ನಾವು. ಫಸ್ಟ್ ಲಸ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಇವೆರಡು ಡಿಫ್ರೆಂಟ್ ಆಗಿರೋದ್ರಿಂದ ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಬೇರೆ ಬೇರೆಯೇ ಇವೆ. ಅದಕ್ಕೆ ಹೇಗಿದೆ ಹಾಗೆ ಬರ್ಕೋತಾ ಇದ್ದೀನಿ. ಬೇರೆ ಬೇರೆ ಇರೋದ್ರಿಂದ ಕತ್ತರಿ ಗುಣಾಕಾರ ಅಥವಾ ಓರೆ ಗುಣಾಕಾರ ಅಂತ ಅಂತೀವಲ್ಲ, ಅದನ್ನು ಮಾಡಬೇಕು. ಅಂದರೆ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಅಂದಾಗ ಏನಾಗುತ್ತೆ, ಹೋಲ್ ಸ್ಕ್ವೇರ್ ಆಗುತ್ತೆ. ನೋಡಿರಿ, ಇದು ಸೇಮ್ ಇದೆ, ಇದು ಸೇಮ್ ಇದೆ ಅಂದಾಗ ಘಾತ 2 ಬಂತು. ಅದೇ ರೀತಿ ಇದನ್ನು ಓರೆ ಗುಣಾಕಾರ ಮಾಡಿದಾಗ ಇವು ಸಹ ಸೇಮ್ ಇವೆ. ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇದು ಸಹ ವರ್ಗ ಮಾಡ್ಬೋದು, ಅಂದರೆ 2 ಅದಾವ. ನೆಕ್ಸ್ಟ್ ಇದನ್ನು
ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ರೂಪದಲ್ಲಿದೆ, ಇದನ್ನು ಬಿಡಿಸ್ಕೋರಿ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2 ಎ ಅಂದರೆ ಸೈನ್ ತೀಟಾ, ಬಿ ಅಂದರೆ ಕಾಸ್ ತೀಟಾ. ಅದೇ ರೀತಿ ಪ್ಲಸ್ ಹಾಕಿ ಇದನ್ನು ಸಹ ಬಿಡಿಸ್ತಾ ಇದ್ದೀನಿ. ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಪ್ಲಸ್ 2 ಸೈನ್ ತೀಟಾ ಇಂಟು ಕಾಸ್ ತೀಟಾ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಅಂದರೆ ಏನಾಗ್ಬಿಡ್ತದ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ತೀಟಾ ಮೈನಸ್ ಕಾಸ್ ಸ್ಕ್ವೇರ್ ತೀಟಾ. ಇಲ್ಲಿ ನೋಡ್ರಿ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಅಂದರೆ ಬೆಲೆ ಏನೈತಿ ಸೂತ್ರದ ಪ್ರಕಾರ 1 ಆಗುತ್ತೆ. ಇಲ್ಲಿ ಮೈನಸ್ 2 ಸೈನ್ ತೀಟಾ ಕಾಸ್ ತೀಟಾ ಪ್ಲಸ್ 2 ಸೈನ್ ತೀಟಾ ಕಾಸ್ ತೀಟಾ ಎರಡೂ ಸೇಮ್ ಇವೆ. ಆದರೆ ಚಿಹ್ನೆಗಳು ನೋಡ್ರಿ, ಒಂದು ಪ್ಲಸ್ ಇದೆ, ಒಂದು ಮೈನಸ್ ಇದೆ, ಆದ್ದರಿಂದ ಕ್ಯಾನ್ಸಲ್. ಇಲ್ಲಿ ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಅಂದರೆ 1. ಇಲ್ಲಿ ನಾನು ಈಗ ನಮ್ಮ ಉತ್ತರ ನೋಡ್ರಿ ಸೈನ್ ಸ್ಕ್ವೇರ್ ತೀಟಾದಲ್ಲಿ ಐತಿ ಅಂದಾಗ ನಮ್ಮ ಈಗ ಏನು ಮಾಡಬೇಕು ಅಂದರೆ ಕಾಸ್ ಸ್ಕ್ವೇರ್ ತೀಟಾನ್ನು ಸೈನ್ ಸ್ಕ್ವೇರ್ ರೂಪದಲ್ಲಿ ಬರ್ಕೋಬೇಕು. ಯಾಕಂದ್ರೆ ನಮ್ಮ ಉತ್ತರ ಸೈನ್ ಸ್ಕ್ವೇರ್ ರೂಪದಲ್ಲಿ ಬರಬೇಕು. ಆದ್ದರಿಂದ ಸೈನ್ ಸ್ಕ್ವೇರ್ ತೀಟಾ ಕಾಸ್ ಸ್ಕ್ವೇರ್ ತೀಟಾ ಅಂದರೆ 1 ಮೈನಸ್ ಸೈನ್ ಸ್ಕ್ವೇರ್ ತೀಟಾ. ಈಗ ಈ ಬ್ರ್ಯಾಕೆಟನ್ನು ಬಿಡಿಸ್ಕೊಳ್ರಿ. ಅಂಶದಲ್ಲಿ 1 + 1 2 ಆಯಿತು. ಸೈನ್ ಸ್ಕ್ವೇರ್ ತೀಟಾ ಮೈನಸ್ದಿಂದ ಬ್ರ್ಯಾಕೆಟ್ ಒಳಗಡೆ ಇರುವಂತಹ ಅಂಶಗಳಿಗೆ ಗುಣಿಸಿ -1 ಮೈನಸ್ ಇಂಟು ಮೈನಸ್ ಪ್ಲಸ್ 2 ಡಿವೈಡೆಡ್ ಬೈ 1 ಸೈನ್ ಸ್ಕ್ವೇರ್ ತೀಟಾ ಇನ್ನೊಂದು ಸೈನ್ ಸ್ಕ್ವೇರ್ ತೀಟಾ 1 1 ಅಂದಾಗ 2 ಸೈನ್ ಸ್ಕ್ವೇರ್ ತೀಟಾ -1. ನೋಡಿ ನಮ್ಮ RHS ಪ್ರಶ್ನೆಯಲ್ಲಿ RHS ಸಹ ಏನಿದೆ 2 ಡಿವೈಡ್ ಬೈ 2 ಸೈನ್ ಸ್ಕ್ವೇರ್ ತೀಟಾ -1. ನೋಡ್ಕೊಳ್ರಿ ನಮ್ಮ ಉತ್ತರನೂ ಏನು ಬಂದಿದೆ, ಸೇಮ್ ಬಂದಿದೆ. ಆದ್ದರಿಂದ LHS = RHS. ಇನ್ನು ಇದಕ್ಕಿಂತ ವಿಭಿನ್ನವಾಗಿರುವಂಥ ಸಮಸ್ಯೆಯನ್ನು ನೋಡೋಣ. ಮುಂದಿನ ಪ್ರಶ್ನೆಯನ್ನು ನೋಡಿ. ಟ್ಯಾನ್ ತೀಟಾ ಡಿವೈಡ್ ಬೈ 1 ಮೈನಸ್ ಕಾಟ್ ತೀಟಾ ಪ್ಲಸ್ ಕಾಟ್ ತೀಟಾ ಡಿವೈಡ್ ಬೈ 1 ಮೈನಸ್ ಟ್ಯಾನ್ ತೀಟಾ = 1 + ಸೆಕ್ ತೀಟಾ ಇಂಟು ಕೋಸೆಕ್ ತೀಟಾ ಎಂದು ಸಾಧಿಸಿದೆ. LHS ಬರೆದುಕೊಂಡಿನಿ. ಈಗ ನೋಡಿ ಮಕ್ಕಳೇ, ಟ್ಯಾನ್ ತೀಟಾ ಅಂದರೆ ಏನು ಬರ್ಕೋಬೇಕು, ಏನು ಬದಲಾವಣೆ ಮಾಡಿದರೆ ನಮಗೆ RHS ಬರ್ತೈತೆ ಅನ್ನೋದನ್ನು ವಿಚಾರ ಮಾಡ್ಕೊಳ್ತಾ ಇರಬೇಕು. ಇಲ್ಲಿ ನಾನು ಟ್ಯಾನ್ ತೀಟಾ ಬದಲಿ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ ಅಂತ ಹಾಕ್ಕೊಂಡೆ. ಅದೇ ರೀತಿ ಕೆಳಗಡೆ ಕಾಟ್ ತೀಟಾ ಬದಲಿ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಅಂತ ಬರ್ಕೊಂಡೆ. ಅದೇ ರೀತಿ ಕಾಟ್ ತೀಟಾ ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ 1 ಮೈನಸ್ ಟ್ಯಾನ್ ತೀಟಾ ಬದಲಿ ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ. ಈಗ ನೋಡಿ ಮಕ್ಕಳೇ, ಇಲ್ಲಿ ಛೇದದಲ್ಲಿ ಏನಿದೆ ಅಲ್ಲ ಲಸ ಮಾಡ್ಕೊಳ್ತಾ ಇದ್ದೀನಿ. ಈಗಾಗಲೇ ಎಷ್ಟೋ ಬಾರಿ ಹೇಳಿದ್ದೀನಿ, ಈ ರೀತಿ ಇದ್ದಾಗ ಯಾವ ರೀತಿ ನಾವು ಲಸ ಮಾಡ್ಕೋಬೇಕು ಅಂತಂದಾಗ ಓರೆ ಗುಣಾಕಾರ ಮಾಡ್ಕೊಂಬಿಡಿ, ಭಾಳಷ್ಟು ಸರಳ. ಮೈನಸ್ ಕಾಸ್ ತೀಟಾ 1 ಇಂಟು ಕಾಸ್ ತೀಟಾ ಅಂದರೆ ಕಾಸ್ ತೀಟಾ, ಸೈನ್ ತೀಟಾ ಇಂಟು 1 ಅಂದರೆ ಸೈನ್ ತೀಟಾ ಡಿವೈಡೆಡ್ ಬೈ ಲಸ ಏನಿದೆ ಸೈನ್ ತೀಟಾ. ಅದೇ ರೀತಿ ಮುಂದಿನದರಲ್ಲಿ ಸೇಮ್ ಬರ್ತಾ ಇದೆ. ಇಲ್ಲಿ ನಮ್ಮದು ಲಸ ಕಾಸ್ ತೀಟಾ ಆಗುತ್ತೆ, ಓರೆ ಗುಣಾಕಾರ. ಕಾಸ್ ತೀಟಾ ಇಂಟು 1 ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಇಂಟು 1 ಸೈನ್ ತೀಟಾ ಡಿವೈಡೆಡ್ ಬೈ ಕಾಸ್ ತೀಟಾ. ಈಗ ಇದನ್ನು ಮೇಲೆ ಕಳಿಸೋಣ. ಭಿನ್ನರಾಶಿ ರೂಪದಲ್ಲಿ ಇದೆ. ಇದು ಏನಾಗುತ್ತೆ, ನಾವು ಇಂಟು ಮಾಡಿಕೊಂಡಾಗ ಇದು ಅಂಶದಲ್ಲಿ ಬರುತ್ತೆ. ಅಂದರೆ ಸೈನ್ ತೀಟಾ ಇಂಟು ಸೈನ್ ತೀಟಾ, ಇದು ಛೇದದಲ್ಲಿ ಬರುತ್ತೆ. ಕಾಸ್ ತೀಟಾ ಇಂಟು ಸೈನ್ ತೀಟಾ ಮೈನಸ್ ಕಾಸ್ ತೀಟಾ ಪ್ಲಸ್ ಇದೇ ರೀತಿ ಇಲ್ಲಿನೂ ಮಾಡೋದು. ಕಾಸ್ ತೀಟಾ ಇಂಟು ಕಾಸ್ ತೀಟಾ ಡಿವೈಡೆಡ್ ಬೈ ಇದು ಸೈನ್ ತೀಟಾ ಕೆಳಗಡೆ ಬರುತ್ತೆ. ಸೈನ್ ತೀಟಾ ಇಂಟು ಕಾಸ್ ತೀಟಾ ಮೈನಸ್ ಸೈನ್ ತೀಟಾ. ಇಲ್ಲಿ ಸ್ವಲ್ಪ ನೋಡ್ಕೊಡ್ರಿ, ಸೈನ್ ತೀಟಾ ಇಂಟು ಸೈನ್ ತೀಟಾ ಸೈನ್ ಸ್ಕ್ವೇರ್ ತೀಟಾ ಆಯಿತು, ಹೌದಲ್ವಾ? ಅದೇ ರೀತಿ ಕಾಸ್ ತೀಟಾ ಇದು ಹೇಗಿದೆ ಹಾಗೆ ಇಡ್ರಿ. ಈಗ ಮುಂದಿನದರಲ್ಲಿ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು. ಇಲ್ಲಿ ನೋಡಿ ಸೈನ್ ತೀಟಾ ಮೈನಸ್ ಕಾಸ್ ತೀಟಾ, ಆದರೆ ಇಲ್ಲಿ ಕಾಸ್ ತೀಟಾ ಮೈನಸ್ ಸೈನ್ ತೀಟಾ ಇದೆ. ನಮಗೇನಾಗಬೇಕು, ಇಲ್ಲಿ ಇರೋದ
ರೀತಿಯಲ್ಲಿ ಇದು ಬರಬೇಕು ಅಂದಾಗ ನಾವು ಇದನ್ನು ಮೈನಸ್ದಿಂದ ಗುಣಿಸ್ಬೇಕಾಗುತ್ತೆ. ಇದು ಮೈನಸ್ದಿಂದ ಗುಣಿಸ್ಬೇಕಂದ್ರೆ ಇಲ್ಲಿ ಪ್ಲಸ್ ಇದ್ದದ್ದು ಏನು ಮಾಡ್ಕೋಬೇಕು, ಮೈನಸ್ ಮಾಡ್ಕೋಬೇಕು. ಕಾಸ್ ಥೀಟಾ ಇಂಟು ಕಾಸ್ ಥೀಟಾ ಕಾಸ್ ಸ್ಕ್ವೇರ್ ಥೀಟಾ ಅಂದಾಗ ಸೈನ್ ಥೀಟಾ, ಇಲ್ಲಿ ನೋಡಿ ಏನಾಯಿತು, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಈಗ ನೋಡ್ಕೊಳ್ರಿ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಎರಡು ಸೇಮ್ ಇವೆ. ಲಸ ಏನಾಯಿತು ನಮಗೆ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಅದರ ಜೊತೆಯಲ್ಲಿ ಇಲ್ಲಿ ಸೈನ್ ಥೀಟಾ ಇದೆ, ಇಲ್ಲಿ ಕಾಸ್ ಥೀಟಾ ಇದೆ, ಕಾಸ್ ಥೀಟಾ. ಈಗ ನೋಡ್ಕೊಳ್ರಿ, ಇದು ಸೇಮ್ ಇದೆ ಅಂದರೆ ಎರಡು ಕಡೆ ಇದೆ ಅಂದಮೇಲಿಂದ ಇದರದ್ದು ಅವಶ್ಯಕತೆ ಬೇಡಲ್ಲ, ಅಂದರೆ ಛೇದ ಸೇಮ್ ಇದ್ದಂಗೆ. ಆದರೆ ಅದರ ಜೊತೆಯಲ್ಲಿ ಇಲ್ಲಿ ಸೈನ್ ಥೀಟಾ ಇದೆ. ಇಲ್ಲಿ ಏನು ಮಾಡೋಣ, ನಾವು ಲಸ ಮಾಡ್ಕೊಂಡಾಗ ನಮಗೆ ಸೈನ್ ಥೀಟಾ ಕಾಸ್ ಥೀಟಾ ಆಗುತ್ತೆ. ಇಲ್ಲಿನೂ ಸೈನ್ ಥೀಟಾ ಕಾಸ್ ಥೀಟಾ ಆಗಬೇಕು ಅಂತಂದರೆ ಕಾಸ್ ಥೀಟಾ ಕಡಿಮೆ ಬಿದ್ದಿದೆ, ಆ ಕಾಸ್ ಥೀಟಾನ ಇಲ್ಲಿ ಗುಣಿಸ್ಕೋಬೇಕು. ನಂತರ ಇಲ್ಲಿ ಸೈನ್ ಥೀಟಾ ಕಡಿಮೆ ಬಿದ್ದಿದೆ, ಈ ಸೈನ್ ಥೀಟಾನ ಏನು ಮಾಡಬೇಕು, ಅಂಶದಲ್ಲಿ ಗುಣಿಸ್ಕೋಬೇಕು. ಅಂದಾಗ ಸೈನ್ ಸ್ಕ್ವೇರ್ ಥೀಟಾ ಇಂಟು ಸೈನ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಇಂಟು ಕಾಸ್ ಥೀಟಾ ಏನಾಯಿತು, ಸೈನ್ ಕ್ಯೂಬ್ ಥೀಟಾ ಆಯಿತು ಮೈನಸ್ ಕಾಸ್ ಕ್ಯೂಬ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಇದು ನೋಡ್ರಿ, ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದಾಗ ನಮಗೊಂದು ಸೂತ್ರ ನೆನಪು ಇದೆ, ಅದ್ರ ಸೂತ್ರ ಪ್ರಕಾರ ಮಾಡಬೇಕಾಗುತ್ತೆ ನಾವು. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದರೆ ಎ ಮೈನಸ್ ಬಿ. ಎ ಮೈನಸ್ ಬಿ ಅಂದ್ರೆ ನಾ ಏನು ಬರೀಬೇಕಿಲ್ಲಿ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ. ಆನಂತರ ಏನಾಗುತ್ತೆ ಅಂದರೆ ಎ ಸ್ಕ್ವಯರ್ ಸೈನ್ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಥೀಟಾ ಕಾಸ್ ಥೀಟಾ. ಏನಾಗುತ್ತೆ ಈ ಸೂತ್ರ ಅಂದ್ರೆ ಎ ಮೈನಸ್ ಬಿ, ಮೈನಸ್ ಇರೋದ್ರಿಂದ ಎ ಮೈನಸ್ ಬಿ, ಎ ಸ್ಕ್ವಯರ್ ಪ್ಲಸ್ ಬಿ ಸ್ಕ್ವಯರ್ ಪ್ಲಸ್ ಎ ಬಿ ಅಂದಾಗ ನೋಡ್ಕೊಳ್ರಿ, ಇದು ಕೆಳಗಿಂದಂತೂ ಏನಿದೆ ಹೇಗಿದೆ ಹಾಗೆ ಇದೆ, ಬದಲಾವಣೆ ಇಲ್ಲ ಇಲ್ಲಿ. ಈಗ ನೋಡ್ಕೊಳ್ರಿ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ, ಸೈನ್ ಥೀಟಾ ಮೈನಸ್ ಕಾಸ್ ಥೀಟಾ ಕ್ಯಾನ್ಸಲ್. ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಅಂದರೆ 1 ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ, ಏನೇನು ಉಳಿದಿದೆ ಅದನ್ನು ಬರ್ತಾ ಇದ್ದೀನಿ. ಕೆಳಗಡೆ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ಈಗ ನೋಡ್ಕೊಳ್ರಿ, ಇದನ್ನು ಬೇರೆ ಬೇರೆಯಾಗಿ ಬರೀತಾ ಇದ್ದೀನಿ. 1 ಡಿವೈಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಪ್ಲಸ್ ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ ಸೈನ್ ಥೀಟಾ ಇಂಟು ಕಾಸ್ ಥೀಟಾ. ನೋಡ್ಕೊಳ್ರಿ, ಒಂದಕ್ಕೊಂದು ಸರಿ ಇದರಿಂದ ಭಾಗಿಸಿದೆ, ನೆಕ್ಸ್ಟ್ ಈ ಅಂಶಕ್ಕೊಂದು ಸರಿ ಭಾಗಿಸಿದೆ, ಇದು ಕ್ಯಾನ್ಸಲ್. 1 ಡಿವೈಡ್ ಬೈ ಸೈನ್ ಥೀಟಾ ಅಂದರೆ ಏನಾಗುತ್ತೆ, ಕೋಸೆಕ್ ಥೀಟಾ. 1 ಡಿವೈಡ್ ಬೈ ಕಾಸ್ ಥೀಟಾ ಅಂದರೆ ಸೆಕ್ ಥೀಟಾ ಪ್ಲಸ್ ಇಲ್ಲೇನು ಉಳಿದಿಲ್ಲ ಅಂದರೆ 1. ನೋಡಿರಿ, RHS ಬಂತು, 1 ಕೋಸೆಕ್ ಥೀಟಾ ಇಂಟು ಸೆಕ್ ಥೀಟಾ. ನೋಡ್ಕೊಳ್ರಿ, ನಮ್ಮ ಸಮಸ್ಯೆ ಏನಿದೆ ಅದರ ಪ್ರಕಾರ ನಮಗೆ RHS ಸಿಕ್ಕಿದೆ. LHS ಇಸ್ ಈಕ್ವಲ್ ಟು RHS ಆಯಿತು. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆಯನ್ನು ನೋಡಿ, 1 ಪ್ಲಸ್ ರೂಟ್ ಆಫ್ 1 ಪ್ಲಸ್ ಸೈನ್ ಎ ಡಿವೈಡ್ ಬೈ 1 ಮೈನಸ್ ಸೈನ್ ಎ ಪ್ಲಸ್ ರೂಟ್ ಆಫ್ 1 ಮೈನಸ್ ಸೈನ್ ಎ ಡಿವೈಡ್ ಬೈ 1 ಪ್ಲಸ್ ಸೈನ್ ಎ ಇಸ್ ಈಕ್ವಲ್ ಟು 2 sec a ಎಂದು ಸಾಧಿಸಿ. LHS ಆಗಲೇ ಬರೆದಿದ್ದೇನೆ ನಾನು. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಅಕರ್ಣೀಕಾರಕ ಅನ್ನು ಅಂಶಕ್ಕೂ ಮತ್ತು ಛೇದಕ್ಕೂ ಗುಣಿಸಬೇಕು. ರೂಟ್ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ. ಅಕರ್ಣೀಕಾರಕ 1 ಪ್ಲಸ್ ಸೈನ್ ಎ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎ ಪ್ಲಸ್ ಅದೇ ರೀತಿ ಮುಂದಿನದರಲ್ಲಿನೂ ಏನು ಮಾಡಿರಿ, 1 ಪ್ಲಸ್ ಸೈನ್ ಎದ ಅಕರ್ಣೀಕಾರಕ ಏನಾಗುತ್ತೆ, 1 ಮೈನಸ್ ಸೈನ್ ಎ ಆಗುತ್ತೆ. ಅದನ್ನು ಒಂದು ಸಾರಿ ಗುಣಿಸ್ಕೊಳ್ರಿ, ಒಂದು ಸಾರಿ ಭಾಗಿಸ್ಕೊಳ್ರಿ. 1 ಮೈನಸ್ ಸೈನ್ ಎ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಎ. ಈಗ ನೋಡ್ಕೊಳ್ರಿ, ಮುಂದೇನು ಮಾಡಬೇಕು ವಿಚಾರ ಮಾಡಿರಿ. ಅಂಶ ಅಂಶಕ್ಕೆ ಗುಣಿಸಿ, ಛೇದ ಛೇದಕ್ಕೆ ಗುಣಿಸಿ. ಇಲ್ಲಿ ಅಂಶಕ್ಕೆ ಗುಣಿಸಿದಾಗ ನೋಡ್ಕೊಳ್ರಿ, 1 ಪ್ಲಸ್ ಸೈನ್ ಎ ಎರಡು ಸೇಮ್ ಇವೆ, ಆದ್ದರಿಂದ ಇದೇನಾಗುತ್ತೆ, ಸ್ಕ್ವಯರ್ ಆಗುತ್ತೆ.
ಇದು 1 ಮೈನಸ್ ಸೈನ್ ಎ 1 ಪ್ಲಸ್ ಸೈನ್ ಎ ಅಂದಾಗ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಅಂದಾಗ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ 1 ಸ್ಕ್ವಯರ್ ಮೈನಸ್ ಸೈನ್ ಸ್ಕ್ವಯರ್. ಅದೇ ರೀತಿ ಮುಂದಿನ ಭಾಗ ಅಂಶದಲ್ಲಿ 1 ಮೈನಸ್ ಸೈನ್ ಎ 2 ಅದಾವೆ, ಆದ್ದರಿಂದ ಇದನ್ನು ವರ್ಗ ಮಾಡ್ತಾ ಇದ್ದೀನಿ. 1 ಪ್ಲಸ್ ಸೈನ್ ಎ ಇಂಟು 1 ಮೈನಸ್ ಸೈನ್ ಎ ಸೇಮ್ ಇದೆ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ 1 ಸ್ಕ್ವಯರ್ ಮೈನಸ್ ಸೈನ್ ಸ್ಕ್ವಯರ್ ಎ. ನೆನ್ಪು ಮಾಡ್ಕೊಳ್ರಿ, 1 ಮೈನಸ್ ಸೈನ್ ಸ್ಕ್ವಯರ್ ಎ ಬೆಲೆ ಏನಾಗುತ್ತೆ, ಅಂಶ ಹೇಗಿದೆ ಹಾಗೆ ಇಡ್ತಾ ಇದ್ದೀನಿ, ಸೈನ್ ಎ ಹೋಲ್ ಸ್ಕ್ವಯರ್, ಇದು ಕಾಸ್ ಸ್ಕ್ವಯರ್ ಎ ಆಗುತ್ತೆ. ಅದೇ ರೀತಿ 1 ಮೈನಸ್ ಸೈನ್ ಎ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಕಾಸ್ ಸ್ಕ್ವಯರ್ ಎ ರೂಟ್ನಲ್ಲೇ ಬರೀಬೇಕು. ಇವು ನೋಡ್ಕೊಳ್ರಿ, 1 ಪ್ಲಸ್ ವರ್ಗ ಮೂಲ ಮಾಡಿದಾಗ ಇಲ್ಲಿ ಸ್ಕ್ವಯರ್ ಇದೆ, ಇಲ್ಲಿ ಸ್ಕ್ವಯರ್ ಇದೆ, ಹೌದಾ? ವರ್ಗ ಮೂಲ ಮಾಡಿದಾಗ ಏನಾಗುತ್ತೆ, ಸಿಂಗಲ್ ಹೊರಗೆ ಬಂದುಬಿಡುತ್ತೆ. 1 ಪ್ಲಸ್ ಸೈನ್ ಎ ಡಿವೈಡ್ ಬೈ ಕಾಸ್ ಎ, ಕಾಸ್ ಸ್ಕ್ವಯರ್ ಇದ್ದಿದ್ದು ಕಾಸ್ ಎ ಆಗುತ್ತೆ. 1 ಪ್ಲಸ್ ಸೈನ್ ಎ ಹೋಲ್ ಸ್ಕ್ವಯರ್ ಇದ್ದಿದ್ದು 1 ಪ್ಲಸ್ ಸೈನ್ ಎ ಆಗುತ್ತೆ. ಅದೇ ರೀತಿ ಇಲ್ಲಿ ಮುಂದೂ ನೋಡಿದಾಗ 1 ಮೈನಸ್ ಸೈನ್ ಎ ಆಯಿತು, ಸ್ಕ್ವಯರ್ ಇದ್ದದ್ದು ವರ್ಗ ಮೂಲವನ್ನು ಮಾಡಿಕೊಂಡಾಗ 1 ಮೈನಸ್ ಸೈನ್ ಎ. ಅದೇ ರೀತಿ ಕಾಸ್ ಎ. ಇಲ್ಲಿ ನೋಡ್ಕೊಳ್ರಿ, ಛೇದಗಳು ಎರಡೂ ಸೇಮ್ ಇರೋದ್ರಿಂದ ನಾವೇನು ಮಾಡ್ಬೋದು, ಅಂಶಗಳನ್ನು ಚಿಹ್ನೆಗೆ ಅನುಗುಣವಾಗಿ ಕೂಡಿಸೋದಿದ್ದರೆ ಕೂಡಿಸಿ, ಕಳೆಯೋದಿದ್ದರೆ ಕಳೀರಿ. ನೋಡ್ಕೊಳ್ರಿ, ಇದು ಒಂದು ಪ್ಲಸ್ ಸೈನ್ ಎ, ಒಂದು ಮೈನಸ್ ಸೈನ್ ಎ, ಕ್ಯಾನ್ಸಲ್ ಅದು, ವಿರುದ್ಧ ಚಿಹ್ನೆ ಇರೋದ್ರಿಂದ ಕ್ಯಾನ್ಸಲ್ ಅದು. 1 ಪ್ಲಸ್ 1 ಅಂದರೆ 2 ಡಿವೈಡೆಡ್ ಬೈ ಕಾಸ್ ಎ. 1 ಡಿವೈಡೆಡ್ ಬೈ ಕಾಸ್ ಎ ಅಂತಂದರೆ ಏನಾಗುತ್ತೆ, ಸೆಕ್ ಎ. ಅಂದರೆ ನಮ್ಮ ಪ್ರಶ್ನೆಯಲ್ಲಿರುವಂತಹ ಬೆಲೆ ಸಿಕ್ತು. ಆದ್ದರಿಂದ LHS = RHS ಆಯಿತು. ಮುಂದಿನ ಸಮಸ್ಯೆಯನ್ನು ನೋಡಿ, ಕಾಸ್ ಆಫ್ 90 ಮೈನಸ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಆಫ್ 90 ಮೈನಸ್ ತೀಟಾ ಪ್ಲಸ್ 1 ಪ್ಲಸ್ ಸೈನ್ ಇನ್ 90 ಮೈನಸ್ ತೀಟಾ ಡಿವೈಡ್ ಬೈ ಕಾಸ್ ಆಫ್ 90 ಮೈನಸ್ ತೀಟಾ = 2 ಕೋಸೆಕ್ ತೀಟಾ ಎಂದು ಸಾಧಿಸಿ. ಇಲ್ಲಿ LHS ಬರೆದುಕೊಳ್ಳೋಣ. ಕಾಸ್ ಆಫ್ 90 ಮೈನಸ್ ತೀಟಾ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ 90 ಮೈನಸ್ ತೀಟಾ ಪ್ಲಸ್ 1 ಪ್ಲಸ್ ಸೈನ್ 90 ಮೈನಸ್ ತೀಟಾ ಹೇಗಿದೆ ಹಾಗೆಯೇ ಬರೆದುಕೊಳ್ಳ್ರಿ. ಕಾಸ್ ಆಫ್ 90 ಮೈನಸ್ ತೀಟಾ. ಮಕ್ಕಳೇ, ಸೂತ್ರಗಳು ನೆನಪಿದ್ದುವು ಅಂದರೆ ನೀವು ಆದಷ್ಟು ಬೇಗವಾಗಿ ನೀವು ಸಮಸ್ಯೆಗಳನ್ನು ಬಿಡಿಸ್ಬೋದು. ಅದಕ್ಕಾಗಿ ಸೂತ್ರಗಳನ್ನು ಹೆಚ್ಚು ಪ್ರಾಕ್ಟೀಸ್ ಮಾಡಿರಿ. ಕಾಸ್ ಆಫ್ 90 ಮೈನಸ್ ತೀಟಾ ಅಂತಂದರೆ ಸೈನ್ ತೀಟಾ. ಅದೇ ರೀತಿ 1 ಪ್ಲಸ್ ಸೈನ್ ಆಫ್ 90 ಮೈನಸ್ ತೀಟಾ ಅಂದರೆ ಕಾಸ್ ತೀಟಾ. ಅದೇ ರೀತಿ ಇಲ್ಲಿ ಮುಂದೆ ನೋಡಿರಿ, 1 ಪ್ಲಸ್ ಸೈನ್ ಆಫ್ 90 ಮೈನಸ್ ತೀಟಾ ಅಂದರೆ ಕಾಸ್ ತೀಟಾ, ಕಾಸ್ ಆಫ್ 90 ಮೈನಸ್ ತೀಟಾ ಅಂದರೆ ಸೈನ್ ತೀಟಾ. ಈಗ ಮುಂದಿನ ಹಂತದಲ್ಲಿ ಲಸ ಮಾಡಿಕೊಳ್ಳೋಣ. ಲಸ ಮಾಡಿಕೊಂಡಾಗ ಸೈನ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ ಆಯಿತು. ಇವೆರಡು ವಿಭಿನ್ನ ಆಗಿರೋದ್ರಿಂದ ಓರೆ ಗುಣಾಕಾರ ಅಥವಾ ಕತ್ತರಿ ಗುಣಾಕಾರ. ಸೈನ್ ತೀಟಾ ಇಂಟು ಸೈನ್ ತೀಟಾ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ 1 ಪ್ಲಸ್ ಕಾಸ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ, ಇದು ಇದಕ್ಕೆ ಗುಣಿಸ್ಬೇಕು. 1 ಪ್ಲಸ್ ಕಾಸ್ ತೀಟಾ ಹೋಲ್ ಸ್ಕ್ವಯರ್. ಈಗ ಅಂಶವನ್ನು ಬಿಡಿಸ್ಕೊಳ್ಳೋಣ. ಸೈನ್ ಸ್ಕ್ವಯರ್ ತೀಟಾ ಪ್ಲಸ್ ಎ ಪ್ಲಸ್ ಬಿ ಹೋಲ್ ಸ್ಕ್ವಯರ್, ಎ ಸ್ಕ್ವಯರ್ 1 ಸ್ಕ್ವಯರ್, ಬಿ ಸ್ಕ್ವಯರ್ ಕಾಸ್ ಸ್ಕ್ವಯರ್ ತೀಟಾ ಪ್ಲಸ್ 2, ಎ ಅಂದರೆ 1, ಬಿ ಅಂತಂದರೆ ಕಾಸ್ ತೀಟಾ. ಛೇದದಲ್ಲಿ ಹೇಗಿದೆ ಹಾಗೆ ಇಟ್ಕೊಳ್ರಿ, ಏನು ಬದಲಾವಣೆ ಬೇಡ. ಸೈನ್ ತೀಟಾ 1 ಪ್ಲಸ್ ಕಾಸ್ ತೀಟಾ. ಈಗ ನೋಡ್ಕೊಳ್ರಿ, ಸೈನ್ ಸ್ಕ್ವಯರ್ ತೀಟಾ ಪ್ಲಸ್ ಕಾಸ್ ಸ್ಕ್ವಯರ್ ತೀಟಾ, ಸ್ವಲ್ಪ ಇಲ್ಲಿ ಇದ್ರ ಪಕ್ಕ ಇದನ್ನು ತಂದು ಬರೀತಾ ಇದ್ದೀನಿ. 1 ಪ್ಲಸ್ 2 ಕಾಸ್ ತೀಟಾ ಡಿವೈಡೆಡ್ ಬೈ ಛೇದದಲ್ಲಿ ಹೇಗಿದೆ ಹಾಗೆಯೇ ಬರೆದುಕೊಳ್ಳಿ, ಏನೂ ಬದಲಾವಣೆ ಮಾಡಬೇಡ್ರಿ. ಈಗ ನೋಡ್ಕೊರಿ, ಸೈನ್ ಸ್ಕ್ವೇರ್ ತೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ತೀಟಾ ಫಾರ್ಮುಲಾ ನೆನ್ಪು ಮಾಡ್ಕೊಳ್ರಿ. 1 ಇವೆರಡು ಕೂಡಿಸಿದ್ರೆ ಏನಾಗುತ್ತೆ, 1 ಪ್ಲಸ್ 1 ಪ್ಲಸ್ 2 ಕಾಸ್ ತೀಟಾ. ಛೇದದಲ್ಲಿ ಹೇಗಿದೆ ಹಾಗೆಯೇ ಬರೆದುಕೊಳ್ಳಿ, ಬದಲಾವಣೆ ಬೇಡ. ಇಲ್ಲಿ ಅಂಶವನ್ನು ನೋಡಿದಾಗ 1 ಪ್ಲಸ್ 1 ಅಂತಂದರೆ 2 ಪ್ಲಸ್ 2 ಕಾಸ್ ತೀಟಾ ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ. ಈಗ ಅಂಶವನ್ನು ಗಮನಿಸಿದಾಗ 2 ಸಾಮಾನ್ಯ ಇದೆ, ಆ 2 ನಾನು ಹೊರಗಡೆ ತೆಗಿತಾ ಇದ್ದೀನಿ. ಇಲ್ಲೇನು ಉಳಿತು, 1 ಪ್ಲಸ್ ಕಾಸ್ ತೀಟಾ
ಡಿವೈಡೆಡ್ ಬೈ ಸೈನ್ ತೀಟಾ ಇಂಟು 1 ಪ್ಲಸ್ ಕಾಸ್ ತೀಟಾ. ಅಂಶ ಛೇದವನ್ನು ಗಮನಿಸಿ, 1 ಪ್ಲಸ್ ಕಾಸ್ ತೀಟಾ 1 ಪ್ಲಸ್ ಕಾಸ್ ತೀಟಾ. 2 ಡಿವೈಡೆಡ್ ಬೈ ಸೈನ್ ತೀಟಾ. ಇದು 1 ಡಿವೈಡೆಡ್ ಬೈ ಸೈನ್ ತೀಟಾ ಅಂದರೆ ಏನಾಗುತ್ತೆ, 2 ಇಂಟು ಕೋಸೆಕ್ ತೀಟಾ. ಇದು RHS ಆಯಿತು. ಅಂದರೆ LHS ಈಸ್ ಈಕ್ವಲ್ ಟು RHS. ಮುಂದಿನ ಸಮಸ್ಯೆಯನ್ನು ನೋಡೋಣ. ಒಂದು ಸರಳವಾದ ಪ್ರಶ್ನೆಯನ್ನು ನೋಡೋಣ. sec 4 ಥೀಟಾ ಮೈನಸ್ sec ಸ್ಕ್ವೇರ್ ಥೀಟಾ ಈಸ್ ಈಕ್ವಲ್ ಟು tan ಸ್ಕ್ವೇರ್ ಥೀಟಾ ಪ್ಲಸ್ tan 4 ಥೀಟಾ ಎಂದು ಸಾಧಿಸಿ ಅಂತಿದೆ. LHS ಹೇಗಿದೆ ಹಾಗೆ ಬರೆದುಕೊಳ್ತಾ ಇದ್ದೀನಿ. sec 4 ಥೀಟಾ ಮೈನಸ್ sec ಸ್ಕ್ವೇರ್ ಥೀಟಾ. ಇದನ್ನು ನೋಡಿದಾಗ ಇಲ್ಲಿ sec ಸ್ಕ್ವೇರ್ ಥೀಟಾ ಅನ್ನೋದು ಸಾಮಾನ್ಯ ಅಂಶ ಇದೆ. ಈ ಒಂದು ದ್ವಿಪದದಲ್ಲಿ sec ಸ್ಕ್ವೇರ್ ಥೀಟಾ ಸಾಮಾನ್ಯ ಇದೆ. ಅದನ್ನು ಹೊರಗಡೆ ತೆಗೆದುಕೊಂಡೆ ಅಂತಂದರೆ sec 4 ಥೀಟಾ ಇದ್ದದ್ದು ಏನಾಗುತ್ತೆ, sec ಸ್ಕ್ವೇರ್ ಥೀಟಾ ಆಗುತ್ತೆ. ಇಲ್ಲಿ ಇದರ ಬದಲಿ ಏನು ಬರುತ್ತೆ, 1 ಆಗುತ್ತೆ. sec ಸ್ಕ್ವೇರ್ ಥೀಟಾ ಅಂತಂದರೆ ಏನು, 1 ಪ್ಲಸ್ tan ಸ್ಕ್ವೇರ್ ಥೀಟಾ. ಹಾಗೆಯೇ sec ಸ್ಕ್ವೇರ್ ಥೀಟಾ ಮೈನಸ್ 1 ಅಂತಂದರೆ tan ಸ್ಕ್ವೇರ್ ಥೀಟಾ. ಈಗಾಗಲೇ ಹೇಳಿದ್ದೀನಿ, ಸೂತ್ರಗಳು ನೆನಪಿದ್ದು ಅಂದರೆ ನೀವು ಫಾಸ್ಟಾಗಿ ಲೆಕ್ಕಗಳನ್ನು ಬಿಡಿಸ್ಬೋದು. ಈ tan ಸ್ಕ್ವೇರ್ ಥೀಟಾದಿಂದ ಒಂದು ಸಾರಿ 1 ಗುಣಿಸಿ, ಒಂದು ಸಾರಿ tan ಸ್ಕ್ವೇರ್ ಥೀಟಾ ಗುಣಿಸಿ. tan ಸ್ಕ್ವೇರ್ ಥೀಟಾ 1 tan ಸ್ಕ್ವೇರ್ ಥೀಟಾ ಪ್ಲಸ್ tan ಸ್ಕ್ವೇರ್ ಥೀಟಾ ಇಂಟು tan ಸ್ಕ್ವೇರ್ ಥೀಟಾ. ನೋಡ್ಕೊಳ್ಳಿ ಏನಾಗುತ್ತೆ, tan 4 ಥೀಟಾ. ಘಾತಾಂಕದ 1ನೇ ನಿಯಮದ ಪ್ರಕಾರ tan ಸ್ಕ್ವೇರ್ ಥೀಟಾ ಇಂಟು tan ಸ್ಕ್ವೇರ್ ಥೀಟಾ ಆಧಾರ ಸಂಖ್ಯೆಗಳು ಒಂದೇ ಆಗಿದ್ದಾಗ ಘಾತ ಸೂಚಿಗಳನ್ನು ಕೂಡಿಸ್ಬೇಕಂತೈತಿ. 2 2 ಏನಾಗುತ್ತೆ, 4 ಆಗುತ್ತೆ. ನೋಡಿ ಇದು RHS ಆಯಿತು. LHS ಈಸ್ ಈಕ್ವಲ್ ಟು RHS. ಈ ಸಮಸ್ಯೆಯನ್ನು ನೋಡಿ. 1 ಪ್ಲಸ್ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಸೈನ್ ಥೀಟಾ ಈಸ್ ಈಕ್ವಲ್ ಟು 2 tan ಥೀಟಾ. ಈಗ ನಿಮ್ಗೆ ಅರ್ಥ ಆಗಿರ್ಬೋದು ಇಲ್ಲಿವರೆಗೆ ಸಮಸ್ಯೆಗಳು ಬಿಡಿಸಿದ ರೀತಿಯಿಂದ ನೋಡಿದರೆ. ಈಗ ನೀವೇ ಈ ಸಮಸ್ಯೆಯನ್ನು ಫಾಸ್ಟಾಗಿ ಬಿಡಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಏನಿಲ್ಲ, ಇಲ್ಲಿ ಏನು ಮಾಡೋಣ, ಕತ್ತರಿ ಗುಣಾಕಾರ ಅಥವಾ ಓರೆ ಗುಣಾಕಾರ ಲಸ ಮಾಡ್ಕೋಬೇಕು. ಬೇರೆ ಬೇರೆ ಆಗಿರೋದ್ರಿಂದ ಏನಾಗುತ್ತೆ, ಕತ್ತರಿ ಗುಣಾಕಾರ ಮಾಡಿ 1 ಪ್ಲಸ್ ಸೈನ್ ಥೀಟಾ ಇಂಟು 1 ಪ್ಲಸ್ ಸೈನ್ ಥೀಟಾ ಏನಾಗುತ್ತೆ, ಇದು ದ್ವಿಪದ ಆಗಿರೋದ್ರಿಂದ ದ್ವಿಪದದ ವರ್ಗ ಆಗುತ್ತೆ. ಕಾಸ್ ಥೀಟಾ ಇಂಟು ಕಾಸ್ ಥೀಟಾ, ಕಾಸ್ ಸ್ಕ್ವೇರ್ ಥೀಟಾ. ಇದು 1 ಪ್ಲಸ್ ಸೈನ್ ಥೀಟಾ ಹೋಲ್ ಸ್ಕ್ವೇರನ್ನು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2 EB. ಈಗಾಗಲೇ ನಿಮಗೆ ಗೊತ್ತಾಗಿದೆ, ಅದಕ್ಕೆ ನಾನೊಂದು ಸ್ವಲ್ಪ ಫಾಸ್ಟಾಗಿ ಬಿಡಿಸ್ತಾ ಇದ್ದೀನಿ. ಕಾಸ್ ಥೀಟಾ ಛೇದದಲ್ಲಿ ಹೇಗಿದೆ ಹಾಗೆ ಇಡಿ. ಇಲ್ಲಿ ನೋಡ್ಕೊಳ್ರಿ. ಈಗ ಏನು ಮಾಡಬೇಕು, 1 ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾನ ಒಂದು ಕಡೆ ಬರ್ಕೋತಾ ಇದ್ದೀನಿ. 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ 2 ಸೈನ್ ಥೀಟಾ. ಸ್ವಲ್ಪ ಪ್ಲೇಸ್ಗಳನ್ನು ಬದಲಾವಣೆ ಮಾಡಿದ್ದೀನಿ, ಮತ್ತೇನೂ ಇಲ್ಲ. ನೆಕ್ಸ್ಟ್ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಅಂತಂದರೆ ಸೈನ್ ಸ್ಕ್ವೇರ್ ಥೀಟಾ. ಛೇದದಲ್ಲಿ ಹೇಗಿದೆ ಹಾಗೆಯೇ ಬರೀತಾ ಇದ್ದೀನಿ, ಅಲ್ಲಿ ಬದಲಾವಣೆನೇ ಮಾಡ್ತಾ ಇಲ್ಲ ನಾನು. ನೋಡಿ, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಥೀಟಾ ಏನಾಗುತ್ತೆ, 2 ಸೈನ್ ಸ್ಕ್ವೇರ್ ಥೀಟಾ ಆಗುತ್ತೆ ಪ್ಲಸ್ 2 ಸೈನ್ ಥೀಟಾ ಡಿವೈಡೆಡ್ ಬೈ ಕಾಸ್ ಥೀಟಾ ಇಂಟು 1 ಪ್ಲಸ್ ಸೈನ್ ಥೀಟಾ. ಈಗ ನೋಡ್ಕೊಳ್ರಿ, ನಾವು ಮೇಲೆ ಅಂಶದಲ್ಲಿ ಏನು ಮಾಡ್ಬೋದು ಅಂದರೆ 2 ಸೈನ್ ಥೀಟಾನ ಹೊರಗಡೆ ತರಬಹುದು. ಯಾಕೆ ಸಾಮಾನ್ಯ ಇದೆ 2 ಕಡೆ. 1 ಸೈನ್ ಥೀಟಾ ಉಳಿತು, ಇಲ್ಲಿ 2 ಸೈನ್ ಥೀಟಾ ಹೊರಗಡೆ ಬಂದಿರೋದ್ರಿಂದ 1 ಉಳಿತು. ಆ ಪ್ಲೇಸ್ನಲ್ಲಿ ಕಾಸ್ ಥೀಟಾ ಇಂಟು 1 ಪ್ಲಸ್ ಸೈನ್ ಥೀಟಾ. ನೋಡಿ, 1 ಪ್ಲಸ್ ಸೈನ್ ಥೀಟಾ ಅಂದರೂ ಒಂದೇ, ಸೈನ್ ಥೀಟಾ ಪ್ಲಸ್ 1 ಅಂದರೂ ಒಂದೇ. ಇವೆರಡು ಕ್ಯಾನ್ಸಲ್. ಪ್ಲಸ್ ಇರೋದ್ರಿಂದ ಬದಲಾವಣೆ ಆಗೋದಿಲ್ಲ, ಮೈನಸ್ ಇದ್ದರೆ ಮಾತ್ರ ಸ್ವಲ್ಪ ವಿಚಾರ ಮಾಡಬೇಕು. ಇಲ್ಲಿ ನೋಡ್ಕೊಳ್ರಿ, 2 ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಅಂದರೆ ಟ್ಯಾನ್ ಥೀಟಾ. ನಮಗೆ ಸಮಸ್ಯೆಯಲ್ಲಿ ಏನಿದೆ ಅಂತಂದರೆ RHS 2 ಟ್ಯಾನ್ ಥೀಟಾ ಇದೆ. RHS LHS ಈಸ್ ಈಕ್ವಲ್ ಟು RHS. ನೋಡ್ಕೊಳ್ರಿ, 1 ಪ್ಲಸ್ ಸೈನ್ ಥೀಟಾ ಡಿವೈಡ್ ಬೈ ಕಾಸ್ ಥೀಟಾ ಮೈನಸ್ ಕಾಸ್ ಥೀಟಾ ಡಿವೈಡ್ ಬೈ 1 ಪ್ಲಸ್ ಸೈನ್ ಥೀಟಾ ಈಸ್ ಈಕ್ವಲ್ ಟು 2 ಟ್ಯಾನ್ ಥೀಟಾ. ನಮಗೂ ಉತ್ತರ ಏನು ಬಂದಿದೆ, 2 ಟ್ಯಾನ್ ಥೀಟಾ ಆಗಿದೆ. ಮುಂದಿನ ಸಮಸ್ಯೆಯನ್ನು ನೋಡೋಣ.
ಮಕ್ಕಳೇ, ಈ ಸಮಸ್ಯೆ ನೋಡಿ. sin of 90 minus theta divided by 1 plus cos 90 minus theta plus 1 plus cos 90 minus theta divided by sin of 90 minus theta is equal to 2 sec theta ಎಂದು ಸಾಧಿಸಿ. ಮಕ್ಕಳೇ, ಈ ಥರದ ಸಮಸ್ಯೆನ ಈಗಾಗಲೇ ನಾನು ಮಾಡಿದ್ದೀನಿ. ಇದನ್ನು ನೀವು ಬಿಡಿಸ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಈಗ ಮುಂದಿನ ವಿಡಿಯೋದಲ್ಲಿ ಇದಕ್ಕಿಂತಲೂ ಭಿನ್ನವಾದಂತಹ ಸಮಸ್ಯೆಗಳನ್ನ ನೋಡೋಣ. ಈ ಸಮಸ್ಯೆ ನಿಮ್ಮ ಪ್ರಯತ್ನಕ್ಕಾಗಿ ಬಿಟ್ಟಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ವಿಭಿನ್ನ ಸಮಸ್ಯೆಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್.